ಬಳ್ಳಾರಿಯಲ್ಲಿ ಯಾವ ಪಕ್ಷದ ರಾಜಕಾರಣಿಗಳು, ನೀವು ಬಿಜೆಪಿ ಮುಖಂಡರಿರಬಹುದು ಸರ್, ನೀವು ವಕೀಲರು, ಹಾಗಾಗಿ ನೀವು ಪಾರದರ್ಶಕವಾಗಿ ಮಾತನಾಡ್ತೀರಿ ಅನ್ನೋ ಭರವಸೆಯೊಂದಿಗೆ ನಾನು ಪ್ರಶ್ನೆ ಕೇಳ್ತಿದ್ದೀನಿ. ಯಾವ ಪಕ್ಷದ ರಾಜಕಾರಣಿಗಳು ನನಗೆ ಇವತ್ತು ಪದ ಬಳಕೆ ಮಾಡ್ಲಿಕ್ಕೆ ಬೇಸರ ಇದೆ ಸರ್, ಬಟ್ ಇಂಥ ರಾಜಕಾರಣಿಗಳ ಬಗ್ಗೆ ಇಂಥದ್ದೇ ಮಾತನಾಡಬೇಕು. ಜನ ಬೈಕೊಂಡ್ರು ಪರವಾಗಿಲ್ಲ, ಮಕ್ಕಳಿದ್ರೆ ಮ್ಯೂಟ್ ಮಾಡಿಬಿಡಿ. ಯಾವ ಪಕ್ಷದ ರಾಜಕಾರಣಿಗಳು ಸಾಚಾಗಳಾಗಿ ಉಳಿದಿದ್ದಾರೆ ಸರ್ ಬಳ್ಳಾರಿಯಲ್ಲಿ? ಮೊಟ್ಟ ಮೊದಲನೇದಾಗಿ ಸ್ಮಿತಾ, ಇದು ಜನವರಿ 1ನೇ ತಾರೀಕು ನಾವೇನು ಇಡೀ ದೇಶ ವಿದೇಶ ಇಡೀ ಪ್ರಪಂಚನೇ ಸ್ವಾಗತ ಮಾಡಬೇಕಾಗಿತ್ತು 2026ಕ್ಕೆ. ಆದರೆ ಬಳ್ಳಾರಿಯ ಒಂದು ಬಹಳ ದೊಡ್ಡ ದುರಂತ ಏನು ಅಂತ ಹೇಳಿದ್ರೆ, ನಾವು ಹೆಣವನ್ನು ನೋಡುವ ಮುಖಾಂತರ 2026 ಜನವರಿ 1ನೇ ತಾರೀಕು ಸ್ವಾಗತ ಮಾಡಬೇಕಾಯ್ತು. ಇದು ಅತ್ಯಂತ ದುರಂತ, ನಡಿಬಾರ್ದಾಗಿತ್ತು, ಇದು ನಡೀತು. ಆದರೆ ನೀವು ಪ್ರಾರಂಭದಲ್ಲಿ ಹೇಳಿದ್ರಿ ಈ ನೀಚವಾಗಿರ್ತಕ್ಕಂಥ ರಾಜಕೀಯ ಅಂತ ಉಲ್ಲೇಖ ಮಾಡಿದ್ರಿ. ಎಸ್, ತಪ್ಪು ಯಾರೇ ಇದ್ರೂ ಕೂಡ ಈ ನೀಚವಾಗಿರ್ತಕ್ಕಂತಹ ಒಂದು ರಾಜಕೀಯದ ಬಗ್ಗೆ ನಾನು ಮಾತನಾಡೋದಿಲ್ಲ. ಆದರೆ ಕಾನೂನಾತ್ಮಕವಾಗಿ ಇಂತಿಷ್ಟು ಚರ್ಚೆಯನ್ನು ಮಾಡೋದಕ್ಕೆ ನಾನು ಬಂದಿದ್ದೀನಿ. ಸ್ಮಿತಾ, ಯಾರೇ ಆಗಿರ್ಲಿ, ಈಗ ಬ್ಯಾನರ್ ಕಟ್ಟಬೇಕು ಅಂತ ಹೇಳಿದ್ರೆ ಈಗ 3ನೇ ತಾರೀಕು ಬಹಳ ದೊಡ್ಡ ಕಾರ್ಯಕ್ರಮ ಮಾಡಬೇಕಾಗಿತ್ತು ಅದು ಸರ್ಕಾರದ ಕಡೆಯಿಂದ. ಯಾಕಂದ್ರೆ ಭವ್ಯವಾಗಿರ್ತಕ್ಕಂಥ ಒಂದು ಮಹರ್ಷಿ ವಾಲ್ಮೀಕಿಯ ಒಂದು ವಿಗ್ರಹ ಇಡೀ ದೇಶದಲ್ಲೇ ಇಲ್ಲ ಆ ತರ ಒಂದು ಸ್ಟ್ಯಾಚು ಮಾಡಬೇಕಾಗಿತ್ತು. ಆದರೆ ನೀವು 500, 600, ಸಾವಿರಾರು ಗಟ್ಟಲೆ ನೀವು ಬ್ಯಾನರ್ ಹಾಕ್ತಿರಲ್ಲ, ಆ ಬ್ಯಾನರ್ಗೆ ಏನಾದ್ರು ಪರ್ಮಿಷನ್ ಐತಾ? ಹೋಗ್ಲಿ, ಇಷ್ಟು 500, ಸಾವಿರಾರು ಗಟ್ಟಲೆ ಹಾಕಿರ್ತೀರಿ, ಏನು ಒಂದು ಬ್ಯಾನರ್ಗೋಸ್ಕರ ಈ ಬೀದಿಗೆ ಬರ್ಬೇಕಾಗಿತ್ತಾ? ತಪ್ಪು ಯಾವ್ದೇ ಆಗಿರ್ಲಿ, ಇದು ನಿರ್ದಾಕ್ಷಿಣ್ಯವಾಗಿ ತಪ್ಪೇ ಅಂತ ಹೇಳ್ತೀನಿ. ಸರ್, ಒಂದು ನಿಮಿಷ ಮುಗಿಸ್ಲಿ ಅವರು ಹೇಳಿ ಸರ್. ಆದರೆ ಇಂತಹ ಒಂದು ಸಣ್ಣ ಬ್ಯಾನರ್ಗೋಸ್ಕರ ಒಬ್ಬ ಮಾಜಿ ಮಂತ್ರಿ ಆಗಿರ್ಬೋದು, ಒಬ್ಬ MLA ಫ್ರಮ್ ಗಂಗಾವತಿ ಆಗಿರ್ಬೋದು, ಸಿಟ್ಟಿಂಗ್ MLA ಕೂಡ ಬೀದಿಗೆ ಬರ್ಬೇಕಾ? ಯಾಕಂದ್ರೆ ಸರ್ ಗೋವಿಂದ್ ಸರ್, ಅದು ಅವ್ರ ಪ್ರತಿಷ್ಠೆ. ಬ್ಯಾನರ್ ಅಲ್ಲ, ಅಲ್ಲಿರೋದು ಅವ್ರ ಪ್ರತಿಷ್ಠೆ. ಬೀದಿಲಿ ಹರಿದೋಗಿದ್ದವ್ರ ಪ್ರತಿಷ್ಠೆ, ಬೀದಿಲಿ ಚಾಕು ಬ್ಲೇಡ್ ಪ್ರಯೋಗ ಆಗಿದವ್ರ ಪ್ರತಿಷ್ಠೆಗೆ. ಕೇವಲ ಬ್ಯಾನರ್ ಅಲ್ಲ, ಬ್ಯಾನರ್ ಅಲ್ಲಿ ಇರುವ ಫೋಟೋ, ಎಷ್ಟು ಬ್ಯಾನರ್ ಕಟ್ಟಿದ್ದಾರೆ, ಯಾರ ಮನೆ ಮುಂದೆ ಬ್ಯಾನರ್ ಕಟ್ಟಿದ್ದಾರೆ, ಆ ಮನೆ ಮಾಲೀಕರಿಗೆ ಅದು ಹೆಂಗ್ ಹರ್ಟ್ ಆಗ್ತಿದೆ, ಇದೆಲ್ಲ ಪ್ರತಿಷ್ಠೆ ಪ್ರಶ್ನೆ, ಪ್ರತಿಷ್ಠೆ. ನೋಡಿ, ನಾವು ಯಾವ ಕಾಲದಲ್ಲಿ ಇದೀವಿ? ನಾವು 21ನೇ ಶತಮಾನದಲ್ಲಿ ಇದೀವಿ. ನಾವು ಇನ್ನು ಈ ಪ್ರತಿಷ್ಠೆ, ಹಳೆ ರಾಜಕೀಯ, ಈ ಆಂಧ್ರದ ನಾವು ಪಾಲಿಟಿಕ್ಸ್ ಮಾಡ್ತೀವಿ, ಈ ರೀತಿ ಎಲ್ಲ ನಡೆಯಲ್ಲ. ಇವತ್ತು ಬಳ್ಳಾರಿ ಅತ್ಯಂತ ಶಾಂತವಾಗಿತ್ತು. ಇವತ್ತು ಗನ್ನು ರಾಜಕೀಯ, 5 ಗಂಟೆ 6 ಗಂಟೆ ಮೇಲೆ ಜನ ತಿರುಗಾಡ್ತಾ ಇಲ್ಲ ಸ್ಮಿತಾ. ಅಂತಹ ಒಂದು ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಕಾರಣ ಯಾರು? ಅದು ತನಿಖೆ ಆಗಬೇಕು. ಎಲ್ರು ಸರ್, ಎಲ್ಲರೂ ತನಿಖೆ ಆಗಿ, ಅಲ್ಲ ಬಿಜೆಪಿ ಅವರು ಕಾರಣ, ಕಾಂಗ್ರೆಸ್ನವರು ತನಿಖೆ ಆಗಬೇಕು. ಬಳ್ಳಾರಿಯ ಜನರ ಆಗ್ರಹ ಏನು ಅಂತ ಹೇಳಿದ್ರೆ, ಯಾವನೇ ತಪ್ಪು ಮಾಡಿರ್ಲಿ ಅವ್ನು ಒಳಗಡೆ ಹಾಕ್ಲಿ. ಇಂತಹ ಒಂದು ಕೆಲಸ ರಿಮಾರ್ಕ್ ಕೂಡ ಆಗಿಲ್ಲ. 20 ನಿಮಿಷ ಆಗೋಯ್ತು. ರಾಜುಗೌಡ್ರೆ, ಮಹರ್ಷಿ ವಾಲ್ಮೀಕಿ ಅವರು ರಾಮರಾಜ್ಯದ ಕಲ್ಪನೆಯನ್ನ ನಮ್ಮೆಲ್ಲರಿಗೆ ಬಿತ್ತದಂತವ್ರು ರಾಮಾಯಣ ಬರೆಯೋ ಮೂಲಕ. ಅವ್ರೇನಾದ್ರೂ ಇದನ್ನೆಲ್ಲ ಗಮನಿಸ್ಬಿಟ್ಟಿದ್ರೆ, ನನಗೆ ಸವಾಸ ಬೇಡಪ್ಪ ನಿಮಗಳದು. ಬಳ್ಳಾರಿಯಲ್ಲಿ ರಾಮರಾಜ್ಯ ಅಲ್ಲ, ರಾವಣ ರಾಜ್ಯನೂ ಅಲ್ಲ ಸರ್, ಅದು ರಾಕ್ಷಸರ ಸಾಮ್ರಾಜ್ಯ ಕೂತಿದೆ. ಇಂಥವ್ರ ಬಾಯಲ್ಲಿ ವಾಲ್ಮೀಕಿ ಹೆಸರು, ಇಂಥವ್ರ ಬಾಯಲ್ಲಿ ನಾನು ಪಕ್ಷಾತೀತವಾಗಿ ಮಾತನಾಡ್ತಿದ್ದೀನಿ ಸರ್. ಹಾಗಾಗಿ ನಿಮ್ ಅಬ್ಜೆಕ್ಷನ್ ಇರಬಾರ್ದು ವಿಷ್ಣುವರೇ, ಪಕ್ಷಾತೀತವಾಗಿ ಮಾತನಾಡ್ತಿದ್ದೀನಿ ನಾನು, ನಿಮ್ ಅಬ್ಜೆಕ್ಷನ್ ಇರಬಾರ್ದು. ವಾಲ್ಮೀಕಿ ಅವರ ಹೆಸರು ಹೇಳಲಿಕ್ಕೆ ಬಳ್ಳಾರಿಯ ಯಾವ ಪಕ್ಷದ ರಾಜಕಾರಣಿಗಳು ಕೂಡ ನೈತಿಕತೆ ಉಳಿಸ್ಕೊಂಡಿಲ್ಲ. ಬನ್ನಿ ಸರ್, ರಾಜಗೌಡ್ರ ರಿಯಾಕ್ಷನ್ ಆದ್ಮೇಲೆ ನಿಮ್ಮನ್ನೇ ಪ್ರಶ್ನೆ ಮಾಡ್ತೀನಿ. ರಾಜಗೌಡ್ರ ಉತ್ತರ ಕೊಡ್ಲಿ. ಯಾರಿಗೆ ಉಳಿದಿದೆ ನೈತಿಕತೆ ವಾಲ್ಮೀಕಿ ಅವರ ಹೆಸರು ತಗೊಳಕ್ಕೆ? ರಾಜಗೌಡ್ರು, ಇಲ್ಲ, ಇಲ್ಲಿ ಯೋಚನೆ ಮಾಡ್ಬೇಕಾದಂಥ ವಿಚಾರ ಏನಂದರೆ, ಪೊಲೀಸ್ ಸಿಸ್ಟಮ್ ಫೇಲ್ ಆಗಿದೆ ಅನ್ನೋದನ್ನು ಯೋಚನೆ ಮಾಡಬೇಕು. ಈಗ ಬಳ್ಳಾರಿ ಸ್ನೇಹಿತರು ಒಂದು ಮಾತು ಹೇಳಿದ್ರು, 8 ಗಂಟೆಗೆ ಅಲ್ಲೇ ಆಯಿತು, 9 ಗಂಟೆಗೆ ನಾವೆಲ್ಲ ಸಭೆ ಸೇರಿದ್ರಿ, 8 ಗಂಟೆಗೆ ರಾಜಶೇಖರ್ ಮೇಲೆ, ಅವ್ರು ಯಾರು ರಾಜಶೇಖರ್ ಅಂತೀನಿ, ಸತೀಶ್ ರೆಡ್ಡಿ ಮೇಲೆ ಹಲ್ಲೆ ಆಯಿತು ಅಂತ ಹೇಳ್ತಾರೆ. ಬೆಳಗ್ಗೆ ಫ್ಲೆಕ್ಸ್ ಕಟ್ಟಕ್ಕೆ ಹೋಗದಾಗ ಗಲಾಟೆ ಆಯ್ತು ಅಂತ ಹೇಳ್ತಾರೆ. 8 ಗಂಟೆಗೆ ಅಲ್ಲ ಸರ್ ಆಗಿದ್ದು, ಹೇಳಿ ಸರ್. ಸಾಯಂಕಾಲ 5:30, 6 ಗಂಟೆಗೆ ಆಗಿದ್ದು. 8 ಗಂಟೆಗೆ ಅಲ್ಲ ಆಯ್ತು, 6 ಗಂಟೆಗೆ ನೀವೇ ಹೇಳಿದ್ದು. ಸ್ವಲ್ಪ ಹಿಂದೆ ತಿರುಗಿಸಿ ನೋಡಿ, ನೀವು ಹೇಳ್ದಾಗೆ ಬರ್ಕೊಂಡಿದ್ದೀನಿ. ತಪ್ಪಿದ್ರೆ ತಿದ್ಕೊಳ್ಳೋಣ, ಪರವಾಗಿಲ್ಲ. ಅಲ್ಲ ಅವ್ರು 9 ಗಂಟೆಗೆ ಬಂದಿದ್ದು, 8 ಗಂಟೆಗೆ ಸಭೆ ಸೇರಿದ್ದು, ಅಲ್ಲೇ ಆದ್ಮೇಲೆ ಸಭೆ ಸೇರಿದ್ದು ಅಂತ ಹೇಳಿದೆ. ಅಟ್ಯಾಕ್ ಆಗಿದ್ದು ಆಲ್ಮೋಸ್ಟ್ 6 ಗಂಟೆಗೆ ಹಂಗೆ. ಸರಿ ಸರ್, ಅಟ್ಯಾಕ್ ಯಾಕಾಯ್ತು ಸರ್? ಅಟ್ಯಾಕ್ ಯಾಕಾಯ್ತು ಸರ್? ಸತೀಶ್ ರೆಡ್ಡಿ ಅವ್ರ ಮೇಲೆ ಅಟ್ಯಾಕ್ ಯಾಕಾಯ್ತು ಸರ್? ಅಟ್ಯಾಕ್ ಸತೀಶ್ ರೆಡ್ಡಿ ಅವ್ರ ಮೇಲೆ ಅಟ್ಯಾಕ್ ಯಾಕಾಗ್ಯದಂತ ಒಂದ್ ನಿಮಿಷ ನಾನು ಹೇಳ್ತೇನೆ. ಸತೀಶ್ ರೆಡ್ಡಿ ಅವರು ಬ್ಯಾನರ್ ಹರಿದ ಮೇಲೆ ಜಸ್ಟ್ ಸ್ಪಾಟ್ ಹೋಗಿದ್ದಾರೆ. ಮನೆ ಅಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಆಫೀಸ್, ಕಚೇರಿ.
ಸರ್ ಸತೀಶ್ ರೆಡ್ಡಿ ಪೊಲೀಸಾ ಸರ್? ಹೇಳಿ ಹೇಳಿ. ಸತೀಶ್ ರೆಡ್ಡಿ ಪೊಲೀಸಾ ಸರ್? ಬಳ್ಳಾರಿಯಲ್ಲಿ ಯಾವ ಪಕ್ಷದ ರಾಜಕಾರಣಿಗಳು, ನೀವು ಬಿಜೆಪಿ ಮುಖಂಡರಿರಬಹುದು ಸರ್, ನೀವು ವಕೀಲರು, ಹಾಗಾಗಿ ನೀವು ಪಾರದರ್ಶಕವಾಗಿ ಮಾತನಾಡ್ತೀರಿ ಅನ್ನೋ ಭರವಸೆಯೊಂದಿಗೆ ನಾನು ಪ್ರಶ್ನೆ ಕೇಳ್ತಿದ್ದೀನಿ. ಯಾವ ಪಕ್ಷದ ರಾಜಕಾರಣಿಗಳು ನನಗೆ ಇವತ್ತು ಪದ ಬಳಕೆ ಮಾಡ್ಲಿಕ್ಕೆ ಬೇಸರ ಇದೆ ಸರ್, ಬಟ್ ಇಂಥ ರಾಜಕಾರಣಿಗಳ ಬಗ್ಗೆ ಇಂಥದ್ದೇ ಮಾತನಾಡಬೇಕು. ಜನ ಬೈಕೊಂಡ್ರು ಪರವಾಗಿಲ್ಲ, ಮಕ್ಕಳಿದ್ರೆ ಮ್ಯೂಟ್ ಮಾಡಿಬಿಡಿ. ಯಾವ ಪಕ್ಷದ ರಾಜಕಾರಣಿಗಳು ಸಾಚಾಗಳಾಗಿ ಉಳಿದಿದ್ದಾರೆ ಸರ್ ಬಳ್ಳಾರಿಯಲ್ಲಿ? ಮೊಟ್ಟ ಮೊದಲನೇದಾಗಿ ಸ್ಮಿತಾ, ಇದು ಜನವರಿ 1ನೇ ತಾರೀಕು ನಾವೇನು ಇಡೀ ದೇಶ ವಿದೇಶ ಇಡೀ ಪ್ರಪಂಚನೇ ಸ್ವಾಗತ ಮಾಡಬೇಕಾಗಿತ್ತು 2026ಕ್ಕೆ. ಆದರೆ ಬಳ್ಳಾರಿಯ ಒಂದು ಬಹಳ ದೊಡ್ಡ ದುರಂತ ಏನು ಅಂತ ಹೇಳಿದ್ರೆ, ನಾವು ಹೆಣವನ್ನು ನೋಡುವ ಮುಖಾಂತರ 2026 ಜನವರಿ 1ನೇ ತಾರೀಕು ಸ್ವಾಗತ ಮಾಡಬೇಕಾಯ್ತು. ಇದು ಅತ್ಯಂತ ದುರಂತ, ನಡಿಬಾರ್ದಾಗಿತ್ತು, ಇದು ನಡೀತು. ಆದರೆ ನೀವು ಪ್ರಾರಂಭದಲ್ಲಿ ಹೇಳಿದ್ರಿ ಈ ನೀಚವಾಗಿರ್ತಕ್ಕಂಥ ರಾಜಕೀಯ ಅಂತ ಉಲ್ಲೇಖ ಮಾಡಿದ್ರಿ. ಎಸ್, ತಪ್ಪು ಯಾರೇ ಇದ್ರೂ ಕೂಡ ಈ ನೀಚವಾಗಿರ್ತಕ್ಕಂತಹ ಒಂದು ರಾಜಕೀಯದ ಬಗ್ಗೆ ನಾನು ಮಾತನಾಡೋದಿಲ್ಲ. ಆದರೆ ಕಾನೂನಾತ್ಮಕವಾಗಿ ಇಂತಿಷ್ಟು ಚರ್ಚೆಯನ್ನು ಮಾಡೋದಕ್ಕೆ ನಾನು ಬಂದಿದ್ದೀನಿ. ಸ್ಮಿತಾ, ಯಾರೇ ಆಗಿರ್ಲಿ, ಈಗ ಬ್ಯಾನರ್ ಕಟ್ಟಬೇಕು ಅಂತ ಹೇಳಿದ್ರೆ ಈಗ 3ನೇ ತಾರೀಕು ಬಹಳ ದೊಡ್ಡ ಕಾರ್ಯಕ್ರಮ ಮಾಡಬೇಕಾಗಿತ್ತು ಅದು ಸರ್ಕಾರದ ಕಡೆಯಿಂದ. ಯಾಕಂದ್ರೆ ಭವ್ಯವಾಗಿರ್ತಕ್ಕಂಥ ಒಂದು ಮಹರ್ಷಿ ವಾಲ್ಮೀಕಿಯ ಒಂದು ವಿಗ್ರಹ ಇಡೀ ದೇಶದಲ್ಲೇ ಇಲ್ಲ ಆ ತರ ಒಂದು ಸ್ಟ್ಯಾಚ್ಯೂ ಮಾಡಬೇಕಾಗಿತ್ತು. ಆದರೆ ನೀವು 500, 600, ಸಾವಿರಾರು ಗಟ್ಟಲೆ ನೀವು ಬ್ಯಾನರ್ ಹಾಕ್ತಿರಲ್ಲ, ಆ ಬ್ಯಾನರ್ಗೆ ಏನಾದ್ರು ಪರ್ಮಿಷನ್ ಐತಾ? ಹೋಗ್ಲಿ, ಇಷ್ಟು 500 ಸಾವಿರಾರು ಗಟ್ಟಲೆ ಹಾಕಿರ್ತೀರಿ, ಏನು ಒಂದು ಬ್ಯಾನರ್ಗೋಸ್ಕರ ಈ ಬೀದಿಗೆ ಬರ್ಬೇಕಾಗಿತ್ತಾ? ತಪ್ಪು ಯಾವ್ದೇ ಆಗಿರ್ಲಿ, ಇದು ನಿರ್ದಾಕ್ಷಿಣ್ಯವಾಗಿ ತಪ್ಪೇ ಅಂತ ಹೇಳ್ತೀನಿ. ಸರ್, ಒಂದ್ ನಿಮಿಷ ಮುಗಿಸ್ಲಿ ಅವರು ಹೇಳಿ ಸರ್. ಆದರೆ ಇಂತಹ ಒಂದು ಸಣ್ಣ ಬ್ಯಾನರ್ಗೋಸ್ಕರ ಒಬ್ಬ ಮಾಜಿ ಮಂತ್ರಿ ಆಗಿರ್ಬೋದು, ಒಬ್ಬ MLA ಫ್ರಮ್ ಗಂಗಾವತಿ ಆಗಿರ್ಬೋದು, ಸಿಟ್ಟಿಂಗ್ MLA ಕೂಡ ಬೀದಿಗೆ ಬರ್ಬೇಕಾ? ಯಾಕಂದ್ರೆ ಬರೀ ಬ್ಯಾನರ್ ಅಲ್ಲ ಸರ್ ಗೋವಿಂದ್ ಸರ್, ಅದು ಅವ್ರ ಪ್ರತಿಷ್ಠೆ. ಬ್ಯಾನರ್ ಅಲ್ಲ, ಅಲ್ಲಿರೋದು ಅವ್ರ ಪ್ರತಿಷ್ಠೆ. ಬೀದಿಲಿ ಹರಿದೋಗಿದ್ದು ಅವ್ರ ಪ್ರತಿಷ್ಠೆ, ಬೀದಿಲಿ ಚಾಕು ಬ್ಲೇಡ್ ಪ್ರಯೋಗ ಆಗಿದ್ದು ಅವ್ರ ಪ್ರತಿಷ್ಠೆಗೆ. ಕೇವಲ ಬ್ಯಾನರ್ ಅಲ್ಲ, ಬ್ಯಾನರ್ ಅಲ್ಲಿ ಇರುವ ಫೋಟೋ, ಎಷ್ಟು ಬ್ಯಾನರ್ ಕಟ್ಟಿದ್ದಾರೆ, ಯಾರ ಮನೆ ಮುಂದೆ ಬ್ಯಾನರ್ ಕಟ್ಟಿದ್ದಾರೆ, ಆ ಮನೆ ಮಾಲೀಕರಿಗೆ ಅದು ಹೆಂಗ್ ಹರ್ಟ್ ಆಗ್ತಿದೆ, ಇದೆಲ್ಲ ಪ್ರತಿಷ್ಠೆ ಪ್ರಶ್ನೆ, ಪ್ರತಿಷ್ಠೆ. ನೋಡಿ, ನಾವು ಯಾವ ಕಾಲದಲ್ಲಿ ಇದೀವಿ? ನಾವು 21ನೇ ಶತಮಾನದಲ್ಲಿ ಇದೀವಿ. ನಾವು ಇನ್ನು ಈ ಪ್ರತಿಷ್ಠೆ, ಹಳೆ ರಾಜಕೀಯ, ಈ ಆಂಧ್ರದ ನಾವು ಪಾಲಿಟಿಕ್ಸ್ ಮಾಡ್ತೀವಿ, ಈ ರೀತಿ ಎಲ್ಲ ನಡೆಯಲ್ಲ. ಇವತ್ತು ಬಳ್ಳಾರಿ ಅತ್ಯಂತ ಶಾಂತವಾಗಿತ್ತು. ಇವತ್ತು ಗನ್ನು ರಾಜಕೀಯ 5 ಗಂಟೆ 6 ಗಂಟೆ ಮೇಲೆ ಜನ ತಿರುಗಾಡ್ತಾ ಇಲ್ಲ ಸ್ಮಿತಾ. ಅಂತಹ ಒಂದು ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಕಾರಣ ಯಾರು? ಅದು ತನಿಖೆ ಆಗಬೇಕು. ಎಲ್ರು ಸರ್, ಎಲ್ಲರೂ ತನಿಖೆ ಆಗಿ ಅಲ್ಲ ಬಿಜೆಪಿ ಅವರು ಕಾರಣ, ಕಾಂಗ್ರೆಸ್ನವರು ತನಿಖೆ ಆಗಬೇಕು. ಬಳ್ಳಾರಿಯ ಜನರ ಆಗ್ರಹ ಏನು ಅಂತ ಹೇಳಿದ್ರೆ, ಯಾವನೇ ತಪ್ಪು ಮಾಡಿರ್ಲಿ ಅವ್ನು ಒಳಗಡೆ ಹಾಕ್ಲಿ. ಇಂತಹ ಒಂದು ಕೆಲಸ ಓಪನಿಂಗ್ ರಿಮಾರ್ಕ್ ಕೂಡ ಆಗಿಲ್ಲ. 20 ನಿಮಿಷ ಆಗೋಯ್ತು. ರಾಜುಗೌಡ್ರೆ, ಮಹರ್ಷಿ ವಾಲ್ಮೀಕಿ ಅವರು ರಾಮರಾಜ್ಯದ ಕಲ್ಪನೆಯನ್ನ ನಮ್ಮೆಲ್ಲರಿಗೆ ಬಿತ್ತದಂತವರು ರಾಮಾಯಣ ಬರೆಯೋ ಮೂಲಕ. ಅವರೇನಾದ್ರೂ ಇದನ್ನೆಲ್ಲ ಗಮನಿಸ್ಬಿಟ್ಟಿದ್ರೆ, ನನಗೆ ಸವಾಸ ಬೇಡಪ್ಪ ನಿಮಗಳದು. ಬಳ್ಳಾರಿಯಲ್ಲಿ ರಾಮರಾಜ್ಯ ಅಲ್ಲ, ರಾವಣ ರಾಜ್ಯನೂ ಅಲ್ಲ ಸರ್, ಅದು ರಾಕ್ಷಸರ ಸಾಮ್ರಾಜ್ಯ ಕೂತಿದೆ. ಇಂಥವ್ರ ಬಾಯಲ್ಲಿ ವಾಲ್ಮೀಕಿ ಹೆಸರು, ಇಂಥವ್ರ ಬಾಯಲ್ಲಿ ನಾನು ಪಕ್ಷಾತೀತವಾಗಿ ಮಾತನಾಡ್ತಿದ್ದೀನಿ ಸರ್. ಹಾಗಾಗಿ ನಿಮ್ಮ ಅಬ್ಜೆಕ್ಷನ್ ಇರಬಾರ್ದು ವಿಷ್ಣುವರೇ, ಪಕ್ಷಾತೀತವಾಗಿ ಮಾತನಾಡ್ತಿದ್ದೀನಿ ನಾನು, ನಿಮ್ಮ ಅಬ್ಜೆಕ್ಷನ್ ಇರಬಾರ್ದು. ವಾಲ್ಮೀಕಿ ಅವರ ಹೆಸರು ಹೇಳಲಿಕ್ಕೆ ಬಳ್ಳಾರಿಯ ಯಾವ ಪಕ್ಷದ ರಾಜಕಾರಣಿಗಳು ಕೂಡ ನೈತಿಕತೆ ಉಳಿಸ್ಕೊಂಡಿಲ್ಲ. ಬಂದೆ ಸರ್, ರಾಜಗೌಡ್ರ ರಿಯಾಕ್ಷನ್ ಆದ್ಮೇಲೆ ನಿಮ್ಮನ್ನೇ ಪ್ರಶ್ನೆ ಮಾಡ್ತೀನಿ. ರಾಜಗೌಡ್ರ ಉತ್ತರ ಕೊಡ್ಲಿ. ಯಾರಿಗೆ ಉಳಿದಿದೆ ನೈತಿಕತೆ ವಾಲ್ಮೀಕಿ ಅವರ ಹೆಸರು ತಗೊಳಕ್ಕೆ? ರಾಜಗೌಡ್ರು, ಇಲ್ಲ, ಇಲ್ಲಿ ಯೋಚನೆ ಮಾಡ್ಬೇಕಾರಂಥ ವಿಚಾರ ಏನಂದರೆ, ಪೊಲೀಸ್ ಸಿಸ್ಟಮ್ ಫೇಲ್ ಆಗಿದೆ ಅನ್ನೋದನ್ನು ಯೋಚನೆ ಮಾಡಬೇಕು. ಈಗ ಬಳ್ಳಾರಿ ಸ್ನೇಹಿತರು ಒಂದು ಮಾತು ಹೇಳಿದ್ರು, 8 ಗಂಟೆಗೆ ಅಲ್ಲೇ ಆಯಿತು, 9 ಗಂಟೆಗೆ ನಾವೆಲ್ಲ ಸಭೆ ಸೇರಿದ್ರಿ, 8 ಗಂಟೆಗೆ ರಾಜಶೇಖರ್ ಮೇಲೆ, ಅವ್ರು ಯಾರು ರಾಜಶೇಖರ್ ಅಂತೀನಿ, ಸತೀಶ್ ರೆಡ್ಡಿ ಮೇಲೆ ಹಲ್ಲೆ ಆಯಿತು ಅಂತ ಹೇಳ್ತಾರೆ. ಬೆಳಗ್ಗೆ ಫ್ಲೆಕ್ಸ್ ಕಟ್ಟಕ್ಕೆ ಹೋಗದಾಗ ಗಲಾಟೆ ಆಯಿತು ಅಂತ ಹೇಳ್ತಾರೆ. 8 ಗಂಟೆಗೆ ಅಲ್ಲ ಸರ್ ಆಗಿದ್ದು, ಹೇಳಿ ಸರ್. ಸಾಯಂಕಾಲ 5:30, 6 ಗಂಟೆಗೆ ಆಗಿದ್ದು, 8 ಗಂಟೆಗೆ ಅಲ್ಲ. ಆಯ್ತು, 6 ಗಂಟೆಗೆ ನೀವೇ ಹೇಳಿದ್ದು. ಸ್ವಲ್ಪ ಹಿಂದೆ ತಿರುಗಿಸಿ ನೋಡಿ, ನೀವು ಹೇಳ್ದಾಗೆ ಬರ್ಕೊಂಡಿದ್ದೀನಿ. ತಪ್ಪಿದ್ರೆ ತಿದ್ಕೊಳ್ಳೋಣ, ಪರವಾಗಿಲ್ಲ. ಅಲ್ಲ ಅವ್ರು 9 ಗಂಟೆಗೆ ಬಂದಿದ್ದು, 8 ಗಂಟೆಗೆ ಸಭೆ ಸೇರಿದ್ದು, ಅಲ್ಲೇ ಆದ್ಮೇಲೆ ಸಭೆ ಸೇರಿದ್ದು ಅಂತ ಹೇಳಿದೆ. ಅಟ್ಯಾಕ್ ಆಗಿದ್ದು ಆಲ್ಮೋಸ್ಟ್ 6 ಗಂಟೆಗೆ ಹಂಗೆ. ಸರಿ ಸರ್, ಅಟ್ಯಾಕ್ ಯಾಕಾಯ್ತು ಸರ್? ಅಟ್ಯಾಕ್ ಯಾಕಾಯ್ತು ಸರ್? ಸತೀಶ್ ರೆಡ್ಡಿ ಅವ್ರ ಮೇಲೆ ಅಟ್ಯಾಕ್ ಯಾಕಾಯ್ತು ಸರ್?
ಅಟ್ಯಾಕ್ ಯಾರ್ ಸತೀಶ್ ರೆಡ್ಡಿ ಅವ್ರ ಮೇಲೆ ಅಟ್ಯಾಕ್ ಯಾಕಾಗ್ಯದಂತ ಒಂದ್ ನಿಮಿಷ ನಾನು ಹೇಳ್ತೇನೆ. ಸತೀಶ್ ರೆಡ್ಡಿ ಅವರು ಬ್ಯಾನರ್ ಹರಿದ ಮೇಲೆ ಜಸ್ಟ್ ಸ್ಪಾಟ್ ಹೋಗಿದ್ದಾರೆ. ಯಾರ್ ಸರ್? ಅದು ಸತೀಶ್ ರೆಡ್ಡಿ ಜನಾರ್ದನ್ ಯಾರು ರೆಡ್ಡಿ ಅವ್ರ ಸರ್? ಮನೆ ಅಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಆಫೀಸ್ ಕಚೇರಿ. ಸರ್, ಸತೀಶ್ ರೆಡ್ಡಿ ಯಾರು ಕಚೇರಿ ಸರ್? ಸರ್, ಸತೀಶ್ ರೆಡ್ಡಿ ಪೊಲೀಸಾ ಸರ್? ಹೇಳಿ ಸತೀಶ್ ರೆಡ್ಡಿ ಪೊಲೀಸಾ ಸರ್?